ನಮ್ಮ ಮುಖ ನೋಡಿ ನಮಗೆ ನಗು ಬಂತು. ಹಲೋ ಗೈಸ್, ನಾನು ನಿಮ್ಮ ಹರ್ಷಿತಾ. ಸೊ ಗೈಸ್, ಇವತ್ತು ಏನಪ್ಪ ಅಂತಂದರೆ ನಾಳೆ ಸಂಕ್ರಾಂತಿ ಆಗಿರೋದ್ರಿಂದ ಇವತ್ತು ಕಡಲೆಕಾಯಿ, ಗೆಣಸು, ಕಬ್ಬು ಎಲ್ಲ ತೊಗೊಂಡು, ಹಾಗೆ ಇವತ್ತು ನಮ್ಮ ದೊಡ್ಡಮ್ಮನ ಬರ್ಡೇ ಇರೋದ್ರಿಂದ ಚಿಕನ್ ಕೂಡ ತೊಗೊಬೇಕು ಅಂತ ಹೋಗಿದ್ವಿ. ಸೊ ಫೈನಲ್ ಆಗಿ ಚಿಕನ್ ಎಲ್ಲ ತೊಗೊಂಡು ಬಂದು ವೀಡಿಯೋ ಕಾಲಲ್ಲಿ ಅಮ್ಮ ಹತ್ರ ಮಾತಾಡಿಕೊಂಡು, ನಮ್ಮ ಶಿಲ್ಪ ಆಲ್ರೆಡಿ ಅಡುಗೆ ಎಲ್ಲ ಮಾಡಿದ್ಲು. ಅವಳು ಮಾಡಿರೋ ಅಡುಗೆನ ನಾನು ಮಾಡಿದೆ ಅಂತ ವೀಡಿಯೋಗೆ ಪೋಸ್ ಕೊಡ್ಕೊಂಡಿದ್ದೆ. ಸೊ ಅಷ್ಟರಲ್ಲಿ ಇನ್ನೊಂದು ಐಟಮ್ ಮಾಡಿದ್ಲು, ಅದೇನಂದರೆ ಪೆಪ್ಪರ್ ಚಿಕನ್ ಮಾಡಿದ್ಲು. ಸೂಪರ್ ಆಗಿತ್ತು. ಆಮೇಲೆ ನಮ್ಮ ದೊಡ್ಡಮ್ಮ ಕೂಡ ಬಂದರು. ಲಡ್ಡು ಅವ್ನ ಬರ್ತಡೇ ಅಂದ್ಕೊಂಡು ಚಾಕ್ಲೇಟ್ ಕೊಡೋ ಥರ ಕೊಡ್ತಾ ಇದ್ದ. ನನಗೊಂದು 5 ಸ್ಟಾರ್ ಸಿಕ್ತು. ನಾನು ಅದನ್ನ ಇಸ್ಕೊಂಡು ಖುಷಿ ಪಟ್ಕೊಂಡು ಸುಮ್ಮನೆ ಆದೆ. ಸೊ ಫೈನಲ್ ಆಗಿ ನಮ್ಮ ದೊಡ್ಡಮ್ಮ ಅವ್ರಿಗೆ ಕೇಕ್ ಕೂಡ ಕಟ್ ಮಾಡಿಸಿದ್ವಿ. ಕೇಕೆಲ್ಲ ಕಟ್ ಮಾಡಾದ್ಮೇಲೆ ಎಲ್ಲರೂ ಅವ್ರವ್ರಿಗೆ ಎಷ್ಟು ಬೇಕೋ ಅಷ್ಟು ಕೇಕೆಲ್ಲ ತಿನ್ಕೊಂಡು ಕುಂತ್ಕೊಂಡಿದ್ವಿ. ಅಷ್ಟರಲ್ಲಿ ದೇವ್ರು ಬಂತು. ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಮನೇಲಿ ಮಾಡಿರೋ ಅಡುಗೆ ಎಲ್ಲ ಊಟ ಮಾಡಿಕೊಂಡು ಸೊ ಇವತ್ತಿನ ದಿನನ ಮುಗಿಸ್ತಾ ಇದ್ದೀನಿ ಗೈಸ್. ನಾಳೆ ಸಿಗ್ತೀನಿ ಮತ್ತೆ ನಿಮಗೆ. ಥ್ಯಾಂಕ್ ಯು.